ರಾಜ್ಯದಲ್ಲಿ ಅಕ್ರಮ ವಿದೇಶಿ ವಲಸಿಗರು ಎಷ್ಟಿರಬಹುದು ಅಂತ ನೀವು ಊಹಿಸ್ತೀರಾ? ಲಕ್ಷಾಂತರ ಇರಬಹುದು ಅನ್ನೋದು ಒಂದು ಅಂದಾಜು. ಆದರೆ ರಾಜ್ಯ ಗೃಹ ಇಲಾಖೆ ನೀಡೋ ಅಧಿಕೃತ ಮಾಹಿತಿ ಏನು ಗೊತ್ತಾ? ಇಡೀ ರಾಜ್ಯದಲ್ಲಿ ಕೇವಲ 485 ಮಂದಿ ಮಾತ್ರ ಅಕ್ರಮ ವಲಸಿಗರಿದ್ದಾರಂತೆ. ಇದುವರೆಗೂ 485 ಅಕ್ರಮ ವಿದೇಶಿಗರನ್ನು ಪತ್ತೆ ಹಚ್ಚಲಾಗಿದೆ. ಅದರಲ್ಲೂ 308 ಮಂದಿಯನ್ನು ಈಗಾಗಲೇ ಗಡೀಪಾರು ಮಾಡಲಾಗಿದೆ ಅಂತೆ. ಮತ್ತು 177 ಮಂದಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಕೆಲವರು ವಿದೇಶಿಯರ ನಿರ್ಬಂಧ ಕೇಂದ್ರದಲ್ಲಿದ್ದಾರೆ. ಈ 177 ಮಂದಿಯಲ್ಲಿ ಹೆಚ್ಚಿನವರು ನಕಲಿ ಆಧಾರ್ ಕಾರ್ಡ್ಗಳು, ನಕಲಿ ದಾಖಲೆಗಳನ್ನು ಬಳಸಿ ರಾಜ್ಯದಲ್ಲಿ ವಾಸವಾಗಿದ್ದರು. ನಕಲಿ ಆಧಾರ್ ಮಾಡಿಕೊಟ್ಟ 5 ಜನರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಒಟ್ಟು 51 ಪ್ರಕರಣಗಳು ಅಕ್ರಮ ವಲಸಿಗರ ವಿರುದ್ಧ ದಾಖಲಾಗಿದೆ. ಪತ್ತೆಯಾದ 485 ಮಂದಿಯಲ್ಲಿ 344 ಮಂದಿ ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದಾರೆ ಅನ್ನೋದು ನಿಜಕ್ಕೂ ಸೋಜಿಗ. ಹೆಣ್ಣೂರು, ನಾಗವಾರ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನಗರದ ಹೊರವಲಯಗಳಲ್ಲಿ ಹೆಚ್ಚು ವಿದೇಶಿಗರು ನೆಲೆಸಿದ್ದಾರೆ. ಮಾದಕ ವಸ್ತು ಮಾರಾಟ, ವೈಶ್ಯಾವಾಟಿಕೆ, ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದು ಗೃಹ ಇಲಾಖೆ ಮೂಲಗಳು ಮಾಹಿತಿಯನ್ನು ನೀಡ್ತವೆ. ಆದರೆ ಮತ್ತೊಂದು ಬೆಚ್ಚು ಬೀಳಿಸುವ ಅಂಶ ಏನು ಗೊತ್ತಾ? ಇಲಾಖೆಯ ಕೆಲವರು ಹೇಳುವಂತೆ ರಾಜ್ಯದಲ್ಲಿ 15ರಿಂದ 20 ಲಕ್ಷದಷ್ಟು ಅಕ್ರಮ ವಿದೇಶಿಗರು ಇರಬಹುದು ಅನ್ನೋ ಅಂದಾಜಿದೆ. ವಿದ್ಯಾರ್ಥಿ ವೀಸಾ, ಬಿಸಿನೆಸ್ ವೀಸಾ, ವೈದ್ಯಕೀಯ ವೀಸಾ ಅಂತ ಕಾನೂನಿನಡಿ ಬಂದು ವೀಸಾ ಅವಧಿ ಮುಗಿದ್ರೂ ಕೂಡ ದೇಶವನ್ನ ಬಿಟ್ಟು ಹೋಗದೆ ಅಕ್ರಮವಾಗಿ ನೆಲೆಸಿರೋರ ಸಂಖ್ಯೆ ದೊಡ್ಡದಾಗಿದೆ. ಇಂತಹ ವಿದೇಶಿಗರು ಪತ್ತೆಯಾದರೆ ಅವರ ದೇಶದ ರಾಯಭಾರ ಕಚೇರಿಗೆ ಮಾಹಿತಿ ನೀಡಲಾಗುತ್ತೆ. ನ್ಯಾಯಾಲಯದ ಪ್ರಕ್ರಿಯೆ ಮುಗಿಯುವವರೆಗೂ ವಿದೇಶಿಯರ ನಿರ್ಬಂಧ ಕೇಂದ್ರದಲ್ಲಿ ಇರಿಸಲಾಗುತ್ತೆ. ಆದರೆ ಇಡೀ ರಾಜ್ಯಕ್ಕೆ ಒಂದೇ ಒಂದು ನಿರ್ಬಂಧ ಕೇಂದ್ರ ಇದೆ. ನೆಲಮಂಗಲ ಸಮೀಪದ ಸೊಂಡೆಕೊಪ್ಪದಲ್ಲಿರುವಂತಹ ಈ ಕೇಂದ್ರದ ಸಾಮರ್ಥ್ಯ ಕೇವಲ 40 ಮಂದಿ ಮಾತ್ರ ಇರಬಹುದಾಗಿದೆ. ಇಷ್ಟು ದೊಡ್ಡ ರಾಜ್ಯಕ್ಕೆ ಇಷ್ಟು ಚಿಕ್ಕ ವ್ಯವಸ್ಥೆ ಸಾಕ? ಅಕ್ರಮ ವಲಸಿಗರ ಸಂಖ್ಯೆ ನಿಜಕ್ಕೂ 485 ಮಾತ್ರನಾ ಅಥವಾ ಅದಕ್ಕಿಂತಲೂ ಹೆಚ್ಚಾ? ಈ ಎಲ್ಲ ಪ್ರಶ್ನೆಗಳಾಗಿ ಉಳಿದಿವೆ. ಉತ್ತರ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನನ್ನು ಒತ್ತೋದನ್ನು ಮರೆದಿರಿ. ನಮಸ್ಕಾರ.